ಯಾವತ್ತು ನೀನೇ ನನ್ನ ಕಣ್ಣಿನ ಹುಡುಗಿ ಅಂತ ನನಗೆ ಗೊತ್ತಾಯಿತು ಅವತ್ತಿಂದ ನನ್ನ ಅಮ್ಮನಿಗೆ ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ನಿನ್ನನ್ನು ಮಾಡಿದ್ದೀನಿ. ಈಗ ತಾನೇ ಚಿಗುರಿರೋ ಈ ಪ್ರೀತಿ ನಾನು ಉಸಿರಿರೋವರೆಗೂ ಹಸಿರಾಗಿದೆ. 100 ಜನ್ಮ ಎತ್ತಿದ್ರು ನೀನೇ ನನ್ನ ಭಾಳ ಸಂಗಾತಿಯಾಗಿ ಸಿಗಬೇಕು ಅಂತ ನಾನು ಬಯಸ್ತೀನಿ. ಹೇಳು ಸಿಗ್ತೀಯಾ? ಸತಿ ಏನಾಯ್ತು? ಸತಿ ಎದ್ದೇಳಿ. ಏನಾಯ್ತಪ್ಪ? ಅಪ್ಪ ಏನಾಯ್ತಪ್ಪ? ಹೇಳಿ ಸತಿ. ಸತಿ ಏನಾಯ್ತು? ಮಾತಾಡಿ ಸತಿ. ಸತಿ ಈ ಸ್ಪೆಷಲ್ ಫ್ರೆಂಡ್ನ ಯಾವಾಗಲೂ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀನಿ. ನಾನು ಹತ್ರ ನಿನ್ನ ನಗಿಸ್ತೀನಿ. ನಾನು ಕಷ್ಟಪಟ್ಟರು ನೀನು ಖುಷಿಯಾಗಿರ್ತೀನಿ. ಸರ್ತಿ ಹೇಗಿದ್ದೀರಾ? ಏನಾಯ್ತು? ಏನೋ ಆಯ್ತು ಬಿಡಿ ದೊಡ್ಡ ಯಜಮಾನ್ರೆ. ಸತ್ತಿಲ್ಲ ಇನ್ನೂ ಬದುಕಿದ್ದೀನಿ. ಬಿಡ್ತೋನಪ್ಪ, ಯಾಕೆ ಈ ಥರ ಅಪಶಕ್ನ ಮಾತಾಡ್ತೀಯಾ? ಅಪ್ಪ ನಿನ್ನ ಕಳ್ಕೊಂಡು ನಾವು ಬದುಕಿರ್ತೇವೇನಪ್ಪ? ಇದೆಲ್ಲ ಬರೀ ಬಾಯಿ ಮಾತು ಅಷ್ಟೇ ಸೀಮಿತ ಕಣೋ. ಯಾರ ಜೊತೆ ಯಾರು ಬರಲ್ಲ. ಮನುಷ್ಯ ಬರುವಾಗಲೂ ಏಕಾಂಗಿ, ಹೋಗೋವಾಗಲೂ ಏಕಾಂಗಿನೇ. 3 ದಿನದ ಬಾಳಲ್ಲಿ ಬರೀ ಬಡದಾಟ ಹೊಡೆದಾಟ, ಜೀವನದ ಜೊತೆ ಮೋಸದಾಟ. ನ್ಯಾಯ ನಿಷ್ಠೆ ಅನ್ನೋ ಜಾಗದಲ್ಲಿ ಬರೀ ಅನ್ಯಾಯದ ಪರಾಕಾಷ್ಠೆ. ಇಲ್ಲಿ ಯಾರು ನಂಬಿಕೆಗೆ ಅರ್ಹರಲ್ಲ. ಯಾಕಪ್ಪ ಹೀಗೆ ಮಾತಾಡ್ತಾ ಇದ್ದಾರೆ? ನಾನು ಇವರು ಒಟ್ಟಿಗೆ ತುಳಸಿ ಕಟ್ಟೆ ಸುತ್ತಿದ್ದನ್ನ ಅಪ್ಪ ಏನಾದರೂ ನೋಡ್ಬಿಟ್ರಾ? ಸರ್ತಿ ಡಾಕ್ಟರ್ನ ಕರೆಸ್ಲಾ? ಟಚ್ ಮಾಡ್ರೆ ನೀವು ಹೊರಡಿ. ಎಲ್ಲ ದೂರ ಹೋಗಬೇಕು ಅಂದ್ರಲ್ಲ, ಅದಕ್ಕೆ ನಿಮ್ಮ ಗಾಡಿನ ಎಲ್ಲ ಚೆಕ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಗೊತ್ತಾಗುತ್ತೆ, ನೀವು ಹೊರಡಿ. ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಸ್ವಲ್ಪ ತಲೆ ಸುತ್ತದಂಗಾಯಿತು, ಅದಕ್ಕೆ ಬಿದ್ದುಬಿಟ್ಟೆ ಅಷ್ಟೇ.
ದೊಡ್ಡ ಮನೆ ಜನ ಜಾಸ್ತಿ ಹೊತ್ತು ಕೆಲಸದವ್ರ ಮನೇಲಿದ್ರೆ ದೊಡ್ಡವಾಗಿ ಆಹಾರ ಆಗೋದು ನಾವಲ್ಲ ದೊಡ್ಡ ಯಜಮಾನ್ರೆ. ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ದೇಹ ಮನಸ್ಸು ಎಲ್ಲ ತಹಬಂದಿಗೆ ಬರುತ್ತೆ. ಹಾಗೂ ಹೆಚ್ಚು ಕಮ್ಮಿ ಆದರೆ ನೋಡ್ಕೊಳ್ಳೋದಕ್ಕೆ ನನ್ನ ಮಗ ಇದ್ದಾನೆ. ನೀವು ಹೊರಡಿ. ಬರ್ತೀನಿ ಸಾರ್ತಿ. ಯಾಕೋ ನಿಮ್ಮಪ್ಪ ಸತ್ಕಿತ್ತು ಹೋಗ್ತಾನೆ ಅಂತ ಗಾಬರಿ ಆಗ್ತಿದೀಯಾ? ಹೆದರ್ಕೊಬೇಡ, ಕಟ್ಟಿಗುಂಡಿಗೆ ಬದುಕಿರ್ತೀನಿ. ನಿನ್ನ ಜೀವನ ಸರಿ ಮಾಡಿದೆ ನಾನು ಸಾಯೋದು. ಹೋಗಪ್ಪ, ಏನೇನೋ ಮಾತಾಡ್ಬೇಡ, ನಂಗೆ ಅಳು ಬರುತ್ತೆ. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ಅವನಿನ್ನೂ ಚಿಕ್ಕ ಹುಡುಗ, ಅವನ ಮನಸ್ಸಿಗೆ ನೋವಾಗಲ್ವಾ? ನೀನು ಸುಧಾರಿಸ್ಕೊ. ಗಣಿ ಬಾಯ್ಲಿ. ಅದಿಷ್ಟು ಮಾತಾಡಿದ್ದಕ್ಕೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಅಂದರೆ, ನೀವು ಹೀಗೆ ಮಾಡಿದ್ದಕ್ಕೆ ನನಗಿನ್ನೆಷ್ಟು ನೋವಾಗಿತ್ತಲ್ಲ. ಏನೋ ಆಯ್ತು ಬಿಡಿ ದೊಡ್ಡ ಯಜಮಾನ್ರೆ, ಸತ್ತಿಲ್ಲ ಇನ್ನು ಬದುಕಿದ್ದೀನಿ. ಬ್ರೋ ಎಲ್ಲಿಗೋಗಿದೆ ಬ್ರೋ? ಬ್ರೋ ನಿನ್ನ ಫೋನ್ ಏನಾಯ್ತು? ಬ್ರೋಗೇನಾಯ್ತು? ಯಾಕೆ ಬ್ರೋ ಏನಾಯ್ತು? ಯಾಕೆ ಒಂಥರ ಇದೆಯಾ? ಸಾರ್ತಿ ತಲೆ ಸುತ್ತಿ ಬಿದ್ದುಬಿಟ್ರು ಪ್ರೀತು. ಹೌದಾ? ಮತ್ತು ನೀನು ಯಾಕೆ ಬರೋಕೆ ಹೋದೆ? ಅಲ್ಲೇ ಇರ್ಬೇಕು ತಾನೆ, ಡಾಕ್ಟರ್ ಕರೆಸ್ಬೇಕಾಗಿತ್ತು. ಹೋದ್ಸಲ ಅವರು ತುಳಸಿ ಎಲೆ ತಿಂದು ಹುಷಾರು ತಪ್ಪಿದಾಗ ಅಲ್ಲೇ ನೋಡ್ಕೊಂಡಿದ್ದೆ. ಈಗ ಅವ್ರು ನಿಮ್ಮ ಮಾವ, ನೀನು ಯಾಕೆ ಬಿಟ್ಟು ಬರೋಕೆ ಹೋದೆ? ಅವರೇ ನನ್ನ ಬಲವಂತ ಕಳಿಸ್ಬಿಟ್ರು ಪ್ರೀತು. ಓ, ಮಾವಂಗೆ ಹಳಿನ ಮೇಲೆ ಸಿಂಪತಿ ಹುಟ್ಟಿರ್ಬೇಕು. ದೊಡ್ಡ ಮನೆ ಜನ ಜಾಸ್ತಿ ಹೊತ್ತು ಕೆಲಸದವ್ರ ಮನೇಲಿದ್ರೆ ದೊಡ್ಡವಾಗಿ ಆಹಾರ ಆಗೋದು ನಾವಲ್ಲ ದೊಡ್ಡ ಯಜಮಾನ್ರೆ. ಸಾರ್ತಿ ಏನಾದರೂ ನಾವಿಬ್ರು ಒಟ್ಟಿಗೆ ಸುತ್ತಾ ಇದ್ದನ್ನು ನೋಡಿದ್ರ ಅಂತ. ಏನು ಸುತ್ತದ ಬ್ರೋ? ಅದನ್ನ ನೋಡಿ ಏನಾದರೂ ಸಾರ್ತಿ ಕುಸ್ಬಿದ್ರಾ ಅಂತ. ಬ್ರೋ ಹಾಗೇನಾದರೂ ಆಗಿದ್ದಿದ್ರೆ ಸಾರ್ತಿ ನಿನ್ನ ಹತ್ರ ಆಗಲಿ ಅಥವಾ ಅದಕ್ಕೆ ಹತ್ರ ಆಗಲಿ ಪ್ರಶ್ನೆ ಮಾಡಿರ್ತಿರ್ಲಿಲ್ಲ. ನನ್ನ ಹತ್ರ ಏನೂ ಕೇಳಿಲ್ಲ ಪ್ರೀತು. ಆದರೆ ನಾನು ಬಂದಮೇಲೆ ಪಾರ್ವತಿ ಹತ್ರ ಕೇಳಿರ್ಬೋದಲ್ವಾ? ಗಣಿ, ಅಪ್ಪ ತುಂಬ ಸುಸ್ತಾಗಿದ್ದಾರೆ ಕಣೋ. ನಾನು ಅಂಗಡಿಗೆ ಹೋಗಿ ಗ್ಲೂಕೋಸ್ ಪ್ಯಾಕೆಟ್ ತೊಗೊಂಬರ್ತೀನಿ, ಸರಿನಾ? ಎಷ್ಟು ದಿವಸ ತಂಗಾಳಿ ಅಂತಿದ್ದೆ ನನ್ನ ಬಾಳಿನಲ್ಲಿ, ಈಗ ದೊಡ್ಡ ಬಿರುಗಾಳಿ ಎದ್ದುಬಿಟ್ಟಿದೆ. ಅದರ ಹೊಡೆತಕ್ಕೆ ಸಿಲುಕಿ ನಲಗು ಹೋಗಿದ್ದೀನಿ ನಾನು. ದೊಡ್ಡ ಯಜಮಾನ್ರದು ಪಾರ್ವತಿದು ಬರೀ ಒಳ್ಳೆ ಸ್ನೇಹ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ತುಳಸಿ ಕಟ್ಟೆ ಹತ್ರ ಅವ್ರು ಆಡಿದ ಮಾತು
ನಡ್ಕೊಂಡಿದ್ದ ರೀತಿ ನೋಡಿದ್ರೆ ಪಾರ್ವತಿನೇನ ನಮ್ಮ ಮಗಳು ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಅದೆಲ್ಲ ಒಂದು ಕೆಟ್ಟ ಕನಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಆದರೆ ಭ್ರಮೆಯಿಂದ ಆಚೆ ಬಂದು ವಾಸ್ತವನ ಒಪ್ಕೋಬೇಕಾದಂಥ ಸಮಯ ಬಂದಿದೆ ಲಕ್ಷ್ಮಿ. ನಾನು ಪ್ರೀತಿಯಿಂದ ಸಾಕಿದ ನನ್ನ ಮಗಳು ನನ್ನ ಪ್ರೀತಿಗೆ ಮೋಸ ಮಾಡಿ ದುಡ್ಡು ಯಜಮಾನ್ರನ್ನ ಪ್ರೀತಿ ಮಾಡೋಕ್ಕೆ ಸಾಧ್ಯನಾ? ಅವಳು ನನಗೆ ನಂಬಿಕೆ ದ್ರೋಹ ಮಾಡಿದ್ಲ. ನನ್ನನ್ನೇ ನಂಬಿರೋ ಅಖಿಲಮ್ಮನವ್ರ ಮುಂದೆ ಯಾವ ಮುಖ ಇಟ್ಕೊಂಡು ಕೆಲ್ಸಕ್ಕೆ ಹೋಗಲಿ, ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನಾದರೂ ನಮಗಿದೆಯಾ ಲಕ್ಷ್ಮಿ? ಇಲ್ಲಿ ಯಾಕೆ ನಿಂತಿದ್ಯಾ? ಮಲ್ಕೊಳತ್ತಾನೆ. ನೋಡು, ಗ್ಲೂಕೋಸ್ ತೊಗೊಂಬಂದಿದ್ದೀನಿ, ಒಳಗೆ ಹೋಗಿ ನೀರಿಗೆ ಹಾಕೊಂಬರ್ತೀನಿ, ಸರಿನಾ? ಅರಸನ ಕೋಟೆ ಆಳುಗಳು ನಾವು. ಅಲ್ಲಿ ರಾಣಿ ಆಗೋ ತಿರುಕನ್ನು ಕನಸು ಕಾಣ್ಬೇಡ ಅಂತ ಎಷ್ಟೊತ್ತಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ನಿನಗೆ. ಆದರೂ ಇಂಥ ದೊಡ್ಡ ಅಪರಾಧ ಮಾಡೋ ಮನಸ್ಸು ಹೇಗೆ ಬಂತು ನಿನಗೆ? ನಂಬಿಕೆ ದ್ರೋಹಿ. ಅಪ್ಪ ಬೇಡ ಅಪ್ಪ. ನಿನ್ನೆ ತಾನೇ ಅಖಿಲಮ್ಮನವರು, ರಘು ಅಪ್ಪವರು ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ, ಒಳ್ಳೆ ಹುಡುಗಿ ಅಂತ ನಂಬಿಕೆ ಮೇಲೆ ಬಡ್ತಿ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರ ನಂಬಿಕೆ ದ್ರೋಹ ಮಾಡ್ತೀಯಾ? ಅಪ್ಪ, ಇಲ್ಲಿ ಯಾಕೆ ನಿಂತಿದ್ಯಾ? ಮಲ್ಕೊಳತ್ತಾನೆ. ನೋಡು, ಗ್ಲೂಕೋಸ್ ತೊಗೊಂಬಂದಿದ್ದೀನಿ, ನೀರಿಗೆ ಹಾಕೊಂಬರ್ತೀನಿ, ಕುಡಿಯುವಂತ, ಆಯ್ತಾ? ಇಲ್ಲ, ಇವಳನ್ನ ಹೊಡೆದು ಬಡ್ದು ಸರಿ ದಾರಿಗೆ ತರೋಕ್ಕಾಗಲ್ಲ. ಹಿಂದೆ ಈ ಥರದ ಎಷ್ಟೋ ಏಟುಗಳು ಬಿದ್ದರೂ ಮುಂದುವರೆದಿದ್ದಾಳೆ ಅಂದರೆ ಬೇರೆ ರೀತಿಯಲ್ಲಿ ಕಠಿಣವಾದ ದಾರಿನೇ ಹುಡುಕಬೇಕು. ಅಪ್ಪ, ಇವಾಗ ಏನು ಮಾಡಲಿ? ಪಾರ್ವತಿಗೆ ಫೋನ್ ಮಾಡಲೋ ಬೇಡವೋ? ಬ್ರೋ, ನೀನೀಗ ಕಾಲ್ ಮಾಡಿದ್ರೆ ಪಾಪ ಅದಕ್ಕೆ ಟೆನ್ಷನ್ ಆಗಲ್ವಾ? ಸಾರ್ತಿನೂ ತಪ್ಪು ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಲ್ವಾ ಡ್ಯಾಡ್? ಹೌದು, ಕರೆಕ್ಟ್. ಇವಾಗ ನನ್ನ ತಲೆಯಲ್ಲಿ ಕೊರಿತಾ ಇರೋದು ಒಂದೇ ಪ್ರಶ್ನೆ, ಸಾರ್ತಿ ಯಾಕೆ ಕುಸ್ಬಿದ್ರು ಅಂತ. ನಾನು ಪಾರ್ವತಿ ತುಳಸಿ ಕಟ್ಟೆ ಹತ್ರ ಇದ್ದಿದ್ದು ಅವ್ರು ನೋಡಿದ್ರೋ ಇಲ್ವೋ ಅಂತ ಹೇಗೆ ಗೊತ್ತಾಗೋದು? ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಆದರೆ ಅದನ್ನು ನಾನು ಅವ್ರ ಹತ್ರ ಕೇಳೋದಕ್ಕಾಗಲ್ಲ. ಪಾರ್ವತಿ ಅವ್ರ ಹತ್ರ ಮಾತಾಡಿ ಅವಳು ಬಂದು ನಮ್ಗೆ ಆ ವಿಷಯನ ಹೇಳಬೇಕು. ಅಂದರೆ ಅವಳು ಇಲ್ಲಿಗೆ ಬರಬೇಕು. ಏನು ಮಾಡೋದೀಗ? ನಮ್ಮ ಬೀಗರ ಬಗ್ಗೆ ಹೇಳಪ್ಪ. ಆರಾಮಾಗಿದ್ದಾರೆ ಅನ್ಕೋಬೇಕಾ ಅಥವಾ ಸೀರಿಯಸ್ ಆಗಿದ್ದಾರೆ ಅನ್ಕೋಬೇಕಾ? ಸೀರಿಯಸ್ ಆಗಂತೂ ಇರಲ್ಲ ಡ್ಯಾಡ್. ಹಾಗಾಗಿದ್ದಿದ್ರೆ ಮಕ್ಕಳಿಗೋಸ್ಕರ ಆದರೂ ಹಾಸ್ಪಿಟ್ಲಿಗೆ ಹೋಗೋದು ಅಥವಾ ಟ್ರೀಟ್ಮೆಂಟ್ ತೊಗೊಳೋದು ಮಾಡಿರ್ತಿದ್ರು. ಗುಡ್ ಥಿಂಕಿಂಗ್. ನಂದು ಇದೇ ಲಾಜಿಕ್. ಯಾಕಪ್ಪ ನಗ್ತಾ ಇದ್ದೀರಾ? ಏನಪ್ಪ, ನಗೋದಕ್ಕೂ ಕಾರಣ ಹೇಳಬೇಕಾ? ನನಗೆ ಯೋಚನೆ ಮಾಡಿ ಮಾಡಿ ತಲೆ ಸಿಡಿದು ಹೋಗ್ತಾ ಇದೆ. ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿಬೇಕು ಅನಿಸ್ತಾ ಇದೆ. ನಾವಿಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀವು ಕಾಫಿ ಕುಡಿಬೇಕು ಅಂತ ಅಂತಿದ್ದೀರಲ್ಲ? ನಿಮ್ಮಿಬ್ಬರಿಗೂ ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಇದ್ದರೆ ಕಾಫಿ ಕುಡಿಯೋಕ್ಕೆ ಬರ್ಬೋದು. ಯಾಕಪ್ಪ ಕೈಯಲ್ಲೇ ಹಿಡ್ಕೊಂಡು ಕೂತಿದ್ಯಾ? ಕುಡಿ. ಯಾಕಪ್ಪ ಕಣ್ಣೀರು? ಮಕ್ಕಳು ವಯಸ್ಸಿಗೆ ಬರ್ತಿದ್ದ ಹಾಗೆ
ಮದುವೆ ಮಾಡಬೇಕು ಅನ್ನೋದು ಹೆತ್ತವರ ಕನಸು. ನಿನಗೂ ಈ ವಯಸ್ಸಿಗೆ ಮದುವೆ ಮಾಡಬೇಕು ಅನ್ನೋದು ಇವಳ ಕನಸೇ. ನಿನಗೊಂದು ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡಿ ಅಂತ ನನ್ನಿಂದ ಮಾತು ತಗೊಂಡಿದ್ಲು. ನಾನು ನೋಡು ಅವಳ ಕನಸು ಕೊಟ್ಟಿದ್ದ ಮಾತು ಎಲ್ಲ ಮರೆತೇ ಬಿಟ್ಟಿದ್ದೆ. ಯಾಕೋ ಇವತ್ತು ಅವಳ ಕನಸು, ಅವಳು ಕೊಟ್ಟಿದ್ದ ಮಾತು ಎಲ್ಲ ನೆನಪಾಯಿತು. ಮಗಳ ಮದುವೆನ ಮರೆತು ಬಿಟ್ರ ಅಂತ ಅವಳು ಎಚ್ಚರಿಸಿದಂಗಾಯ್ತು. ಅಪ್ಪನಾಗಿ ನನ್ನ ಜವಾಬ್ದಾರಿನೇ ನಾನು ಮರೆತುಬಿಟ್ನಲ್ಲ ಅಂತ ಕಣ್ಣೀರು ಬಂತು ಅಷ್ಟೇ. ಅಪ್ಪ ಯಾಕೆ ಹೀಗೆ ಹೇಳ್ತಿದ್ದಾರೆ? ಯಜಮಾನ್ರ ಜೊತೆ ತುಳಸಿ ಕಟ್ಟೆ ಹತ್ರ ಇದ್ದಿದ್ದೇನಾದರೂ ನೋಡಿದ್ರಾ? ಇಲ್ಲ ನಿಜವಾಗ್ಲೂ ಅಮ್ಮನ ನೆನಪಾಗಿ ಈ ಥರ ಮಾತಾಡ್ತಿದ್ದಾರಾ? ಅದಕ್ಕೆ ಈ ವರ್ಷ ನೀನು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಪಾರ್ವತಿ, ಅಪ್ಪ ನೀನು ಯಾರನ್ನೂ ಪ್ರೀತಿಸ್ತಿಲ್ಲ ತಾನೇ? ಈಗ ಕೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಮ್ಮ. ಬೆಳಗ್ಗೆ ಚೆನ್ನಪ್ಪ ಹೇಳ್ತಿದ್ದ, ಅವ್ರ ಪರಿಚಯದವ್ರ ಮಗಳು ಮದುವೆದಿಂದವರೆಗೂ ಸುಮ್ಮನಿದ್ದು ಹಿಂದಿನ ರಾತ್ರಿ ನಾನು ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂತ ಚೀಟಿ ಬರೆದಿಟ್ಬಿಟ್ಟು ಓಡೋದ್ಲಂತೆ. ಅವ್ರ ಅಪ್ಪ ಅಮ್ಮಂದು ನೇಣಾಕೊಳ್ಳೋ ಪರಿಸ್ಥಿತಿ ಅಲ್ವಾ? ಅದಕ್ಕೆ ಮುಂಚಿತವಾಗಿ ಕೇಳ್ತಾ ಇದ್ದೀನಿ. ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ರೆ ಹೇಳ್ಬಿಡು. ಅಖಿಲ, ಕಾಫಿ ಕುಡ್ದಾಯ್ತಾ? ಇಲ್ಲ ರಘು, ಇನ್ನು ಅರೆ, ಇಷ್ಟೊತ್ತಾದರೂ ಇನ್ನೂ ಕಾಫಿ ಬರಲಿಲ್ವಾ? ಜಯ, ಬೇಗ ತರಕ್ಕೆ ಹೇಳಿ. ಎಸ್ ಸರ್. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್ ಆದಿ. ಆದಿ, ಯಾವ ಊರಿಗೆ ಹೋಗ್ತಾ ಇದೀಯಾ? ನಾನಾ? ಅದೇಪ್ಪ, ಔಟ್ ಸ್ಟೇಷನ್ಗೆ ಹೋಗಬೇಕು, ಕಾರೆಲ್ಲ ಚೆಕ್ ಮಾಡಿಡು ಅಂತ ಹನುಮಂತು ಹತ್ರ ಹೇಳಿ ಕಳಿಸಿದ್ಯಲ್ಲ. ಯಾವ ಊರಿಗೆ ಹೋಗ್ತಿರೋದು? ಅಮ್ಮ, ಅದು ಸ್ವಲ್ಪ ಸೇಲಂಗೆ ಹೋಗಬೇಕಿತ್ತು, ಆದರೆ ಆ ಮೀಟಿಂಗ್ ಕ್ಯಾನ್ಸಲ್ ಆಯಿತು. ಓ, ಹೌದಾ? ಏನಾಯ್ತು ರಘು? ಏನೇ ಹೇಳು, ನಮ್ಮ ಪಾರ್ವತಿ ಮಾಡೋ ಥರ ಕಾಫಿ ಬೇರೆ ಯಾರೂ ಮಾಡೋಕ್ಕಾಗಲ್ಲ ಅಲ್ವಾ? ಹಾಪ. ಹಾಂ, ಕರೆಕ್ಟ್. ಸಾರಿ ಅಖಿಲ, ನನಗೆ ಯಾಕೋ ಕಾಫಿ ಹಿಡಿಸ್ತಾ ಇಲ್ಲ. ಹಾಂ ಡ್ಯಾಡ್, ನಮಗೂ ಯಾಕೋ ಹಿಡಿಸ್ಲಿಲ್ಲ. ಒಬ್ರು ಕಾಫಿ ಮಾಡಿದ ಥರನೇ ಇನ್ನೊಬ್ರು ಮಾಡೋಕ್ಕಾಗಲ್ಲ. ಹಾಗಂತ ಇದನ್ನು ಮಾಡಿದವ್ರ ಶ್ರಮ ವ್ಯರ್ಥ ಆಗಬಾರ್ದು ಅಲ್ವಾ? ಅಂದರೆ ನಿನಗೆ ಕಾಫಿ ಚೆನ್ನಾಗಿದೆ ಅನಿಸ್ತಾ ಇದೆಯಾ? ಅಂದರೆ ಪಾರ್ವತಿ ಮಾಡೋ ಕಾಫಿ ಅಷ್ಟೇ ಚೆನ್ನಾಗಿದೆಯಾ ಅಂತ? ಇಲ್ಲ, ಅಪ್ಪ, ಅಕ್ಕಂಗೆ ಗಂಡು ಹುಡ್ಕೋ ಪ್ರಮೇಯನೇ ಇಲ್ಲ ಬಿಡು ನಿಂಗೆ.
ಬಿಟ್ಟರು ನೀನು ಖುಷಿಯಾಗಿರು